ಶ್ರೀ ಗುರುಭ್ಯೋ ನಮಃ. ನಮ್ಮ ಸನಾತನ ಧರ್ಮದಲ್ಲಿ ತೀರ್ಥಕ್ಷೇತ್ರಗಳ ಪರ್ಯಟನೆ ಅನ್ನೋದು ಪ್ರಮುಖವಾದಂಥ ಒಂದು ಭಾಗ. ಪುಣ್ಯಭೂಮಿಯಾದ ಭಾರತದಲ್ಲಿ ಅನೇಕ ತೀರ್ಥಕ್ಷೇತ್ರಗಳು ಇದೆ. ಅದರಲ್ಲಿ ತೀರ್ಥರಾಜ ಅಥವಾ ತೀರ್ಥನಾಯಕ ಅಂತಾನೆ ಪ್ರಸಿದ್ಧಿ ಇರುವಂಥ ಕ್ಷೇತ್ರ ಪ್ರಯಾಗ. ಈ ಪ್ರಯಾಗಕ್ಕೆ ಅನೇಕ ವಿಶೇಷತೆಗಳಿದ್ದರೂ ಸಹ 3 ಪ್ರಧಾನವಾದಂಥ ಅಂಶಗಳನ್ನು ಗಮನಿಸ್ಬೋದು. ಮೊದಲಿಗೆ ಇಲ್ಲಿ ಹಿಂದೆ ಪ್ರಜಾಪತಿ ಯಾಗ ಮಾಡಿದಂಥ ಸ್ಥಳವಾದ್ದರಿಂದ ಇದಕ್ಕೆ ಪ್ರಯಾಗ ಅಂತ ಕರೆದಿದ್ದಾರೆ. ಇದು ಯಜ್ಞಭೂಮಿ ಮತ್ತು ಇಲ್ಲಿ ಅನೇಕ ಯಜ್ಞಗಳು ಹಿಂದೆ ಮಹರ್ಷಿಗಳು ಮಾಡಿದ್ದರಿಂದ ಇದು ಅತ್ಯಂತ ಪುಣ್ಯಭೂಮಿ. ಎರಡನೆಯದು, ಇಲ್ಲಿ ತ್ರಿವೇಣಿ ಸಂಗಮವಿದೆ. ಗಂಗಾ, ಯಮುನಾ ಮತ್ತು ಗುಪ್ತ ಸಲಿಲವಾಗಿ ಸರಸ್ವತಿ, ಇದರ ಸಂಗಮ ಸ್ಥಾನ ಇದು. ಮೂರನೇ ಅಂಶ, ಪ್ರಯಾಗದಲ್ಲಿ ಮಾಡತಕ್ಕಂಥ ದಾನಕ್ಕೆ ಅತಿ ವಿಶಿಷ್ಟವಾದ ಸ್ಥಾನ ಮತ್ತು ಪುಣ್ಯಫಲ ಪ್ರಾಪ್ತಿ ಇದೆ. ಅಲ್ಲಿ ಮಾಡುವಂಥ ವೇಣಿದಾನ ಇರ್ಬೋದು, ಇತರ ದಾನಗಳಿರ್ಬೋದು, ಅತ್ಯಂತ ಪ್ರಸಿದ್ಧವಾದದ್ದು. ಶ್ರಾದ್ದಾದಿಗಳು, ಕರ್ಮಾದಿಗಳು ಕೂಡ ತುಂಬ ವಿಶಿಷ್ಟವಾದ ಫಲಗಳನ್ನು ಹೇಳಿದೆ. ಈ 3 ಕಾರಣಕ್ಕೆ ಪ್ರಯಾಗ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಇಂಥ ಪ್ರಯಾಗದಲ್ಲಿ ಈಗ ಕುಂಭಮೇಳ ಕಾರ್ಯಕ್ರಮ ನಡೀತಾ ಇದೆ. ಕುಂಭ ಅನ್ನೋ ಪದಕ್ಕೆ ಹಲವಾರು ಅರ್ಥಗಳಿದ್ದರೂ ಸಹ ಒಂದರ್ಥ ಪ್ರಸಿದ್ಧವಾದದ್ದು ಕುಂಭ ಅಂದರೆ ಕಲಶ ಅಂತ. ಇನ್ನೊಂದು ಮುಖ್ಯವಾದಂಥ ಅರ್ಥ ಕುಂಭ ಅಂದರೆ ಪರಿಪೂರ್ಣವಾದದ್ದು ಅಂತ. ಮೇಳ ಅಂದರೆ ಸೇರುವುದು ಅಂತ. ಅಂದರೆ ಕುಂಭಮೇಳ ಅಂದರೆ ಪರಿಪೂರ್ಣದಲ್ಲಿ ಒಂದಾಗುವುದು ಅಂತ ಅರ್ಥ. ಏನು ಒಂದಾಗುವುದು ಅಂದರೆ ಯಾವುದರಲ್ಲಿ ಅಂದರೆ ಭಗವಂತನಲ್ಲಿ ಒಂದಾಗುವುದು, ಭಗವಂತನ ತತ್ವದಲ್ಲಿ ಒಂದಾಗುವುದು. ಅದು ಮಾತ್ರವೇ ನಮಗೆ ಇಲ್ಲಿ ಸಿಗುವಂಥ ಅತಿ ಪುಣ್ಯತಮವಾದಂಥ ಒಂದು ಕೆಲಸವಾಗಿದೆ. ಸಾಧಕರು ಅನೇಕರು ಇಲ್ಲಿ ಬರೋದೇ ಈ ಕುಂಭಮೇಳಕ್ಕೆ ಆತ್ಯಂತಿಕವಾದಂಥ ಪ್ರಯೋಜನ ಅಂದರೆ ಭಗವಂತನಲ್ಲಿ ಒಂದಾಗೋದಕ್ಕೆ. ಈ ಕುಂಭಮೇಳ ಪ್ರಯಾಗದಲ್ಲೇ ಅಲ್ದಿರ ಹರಿದ್ವಾರದಲ್ಲಿ, ಉಜ್ಜಯಿನಲ್ಲಿ, ನಾಸಿಕ್ನಲ್ಲಿ 4 ಕಡೆ ನಡೆಯುತ್ತೆ. ಆದರೆ ಬೇರೆ ಕಡೆ ಎಲ್ಲ ಒಂದೊಂದು ನದಿಗೆ ಹತ್ತಿರದಲ್ಲಿ ಕುಂಭಮೇಳ ನಡೆದರೆ ಇಲ್ಲಿ ಮಾತ್ರ ತ್ರಿವೇಣಿ ಸಂಗಮವೂ ಇರೋದರಿಂದ ಆ ಎಲ್ಲದಕ್ಕಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದಂಥ ಒಂದು ಸ್ಥಾನ ಪ್ರಯಾಗ. ಸ್ಕಾಂದ ಪುರಾಣದಲ್ಲಿ ಇದಕ್ಕೆ ಒಂದು ಕಥೆನೇ ಬರುತ್ತೆ. ದೇವತೆಗಳು ಮತ್ತು ದಾನವರು ಇಬ್ಬರೂ ಸಹ ಬಲಿಚಕ್ರವರ್ತಿಯನ್ನು ಮೊದಲುಗೊಂಡು ದೈತ್ಯರು ಮತ್ತು ಇಂದ್ರಾದಿಗಳು ದೇವತೆಗಳು ಎಲ್ಲ ಸಹ ಕ್ಷೀರ ಮಥನ ಮಾಡಬೇಕು ಅಂತ ಹೇಳಿ ಕ್ಷೀರಸಾಗರದಲ್ಲಿ ಮಥನವನ್ನು ಪ್ರಾರಂಭಿಸ್ತಾರೆ. ಮಂದರ ಪರ್ವತವನ್ನು ಹಿಡಿದು ವಾಸುಕಿಯನ್ನು ಅದಕ್ಕೆ ಸುತ್ತಿಸಿ ಕ್ಷೀರಸಾಗರ ಮಥನ ಮಾಡಬೇಕಾದ್ರೆ ಅಲ್ಲಿ ಮೊದಲಿಗೆ ಹಾಲಾಹಲ ವಿಷ ಬರುತ್ತೆ. ಅದನ್ನು ಪರಮೇಶ್ವರ ನೀಲಕಂಠನಾಗಿ ಅದನ್ನು ಸ್ವೀಕರಿಸ್ತಾನೆ. ಆಮೇಲೆ ಅನೇಕ ರತ್ನಗಳು ಎಲ್ಲ ಬರುತ್ತೆ, ಉಚ್ಚೈಶ್ರವಸ್ಸು ಎಲ್ಲ ಬರುತ್ತೆ. ಕಡೆಯದಾಗಿ ಅಮೃತದಿಂದ ಕೂಡಿರುವಂಥ ಕಲಶವನ್ನು ಧನ್ವಂತರಿ ತೆಗೆದುಕೊಂಡು ಬರ್ತಾನೆ. ಇದನ್ನು ಬೃಹಸ್ಪತಿಯ ಒಂದು ಆಜ್ಞೆಯ ಮೇರೆಗೆ ಇಂದ್ರನ ಮಗನಾದ ಜಯಂತ ಅಂತ ಅವನು ಅದನ್ನು ತೆಗೆದುಕೊಂಡು ಹೋಗ್ತಾನೆ. ಆವಾಗ ದೈತ್ಯರು ಎಲ್ಲ ಕಡೆ ಕೂಡ ಅವನನ್ನು ಹಿಂಬಾಲಿಸ್ತಾರೆ. ಆಮೇಲೆ ದೇವತೆಗಳು ಮತ್ತು ದೈತ್ಯರಿಗೆ ಅನೇಕ ದಿವಸಗಳ ಕಾಲ ಯುದ್ಧ ನಡೆಯುತ್ತೆ. ಆ ಅಮೃತದಿಂದ ಕೂಡಿದಂಥ ಕಲಶ ಈ ಸಮಯದಲ್ಲಿ ಸ್ವರ್ಗದಲ್ಲಿ ಕೆಲವು ಕಡೆ ಮತ್ತು ಭೂಮಿಯಲ್ಲಿ 4 ಕಡೆ ಈ ಕುಂಭಗಳು ಸ್ಪರ್ಶವಾದಂಥ ಜಾಗಗಳೇ ಈಗ ನಾವು ನಡೀತಾ ಇರುವಂಥ ಕುಂಭಮೇಳಗಳು. ಇದು ಸಾಮಾನ್ಯವಾಗಿ 12 ವರ್ಷಕ್ಕೊಮ್ಮೆ ನಡೆಯುವಂಥ ಅತಿ ಶ್ರೇಷ್ಠವಾದಂಥ ಪರ್ವ. ಅದನ್ನು ಪೂರ್ಣಕುಂಭ ಅಂತ ಕರೆದಿದ್ದಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಮಕರೇಚ ದಿವಾನಾಥೆ ವೃಷಭೇಚ ಬೃಹಸ್ಪತೌ ಕುಂಭಯೋಗೇ ಭವೇದ್ಯತ್ರ ಪ್ರಯಾಗೆ ಅತಿದುರ್ಲಭ ಅಂತ ಶಾಸ್ತ್ರವಚನ. ಅಂದರೆ ಸೂರ್ಯ ಮಕರ ರಾಶಿಯಲ್ಲಿರಬೇಕು, ಬೃಹಸ್ಪತಿ ವೃಷಭ ರಾಶಿಯಲ್ಲಿ ಇದ್ದಾಗ ಈ ಕುಂಭಯೋಗ ಅನ್ನೋದು ಪ್ರಯಾಗದಲ್ಲಿ ಉಂಟಾಗುತ್ತೆ. ಬೃಹಸ್ಪತಿ ಗ್ರಹಗಳಲ್ಲೆಲ್ಲ ಅತ್ಯಂತ ದೊಡ್ಡದಾದಂಥ ಗ್ರಹ ಮತ್ತು ಗುರುತ್ವಾಕರ್ಷಣೆಯ ಕೂಡ ಹೆಚ್ಚು ಇರುವಂಥ ಗ್ರಹ. ಸಾಮಾನ್ಯವಾಗಿ 1 ವರ್ಷ 1 ರಾಶಿಯಲ್ಲಿ ಇರ್ತಾನೆ ಗುರು. ಆ ಥರ ಪ್ರತಿ 12 ವರ್ಷಕ್ಕೊಮ್ಮೆ ವೃಷಭ ರಾಶಿಗೆ ಬಂದಾಗ ಈ ಕುಂಭಯೋಗ ಅನ್ನೋದು ಪ್ರಾಪ್ತವಾಗುತ್ತೆ. ಇದು ಈ 4 ಕ್ಷೇತ್ರಗಳಲ್ಲಿ ನಡೆಯುವಂಥ ಅತಿ ವಿಶಿಷ್ಟ ಪರ್ವ.
6 ವರ್ಷಕ್ಕೊಮ್ಮೆ ಅರ್ಧಕುಂಭ ಅಂತ ಕೂಡ ನಡೆಯುತ್ತೆ. ಈ ಮಕರ ಸಂಕ್ರಾಂತಿಯಿಂದ ಹಿಡಿದು ಶಿವರಾತ್ರಿಯವರೆಗೆ ಈ ಕುಂಭಮೇಳದ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಕೆಲವು ದಿವಸಗಳು ಮಕರ ಸಂಕ್ರಾಂತಿ ಮತ್ತು ಅಮಾವಾಸ್ಯೆ, ಪುಷ್ಯ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಅಂತ ಕರೆದಿದ್ದಾರೆ. ಆ ದಿವಸ ಮೌನವನ್ನು ಆಚರಿಸ್ತಾರೆ. ಮತ್ತು ಶಿವರಾತ್ರಿ, ಮಾಘಪಂಚಮಿ ಇಷ್ಟು ಕೂಡ ಅತಿ ವಿಶಿಷ್ಟವಾದಂಥ ಅಮೃತ ಸ್ನಾನವನ್ನು ಮಾಡುವಂಥ ಸಮಯ. ಈ ಸಮಯದಲ್ಲಿ ಯಾವಾಗ ಬೇಕಾದರೂ ಕೂಡ ಹೋಗ್ಬೋದು. ಬರೀ ಆ ದಿವಸಗಳೇ ಅಲ್ಲ, ಎಲ್ಲ ದಿವಸಗಳಲ್ಲೂ ಸಹ ಶಿವರಾತ್ರಿಯವರೆಗೆ ಪವಿತ್ರವಾದದ್ದೇ. ಯಾರ್ಯಾರಿಗೆ ಯಾವಾಗ ಸಾಧ್ಯವಾಗುತ್ತೋ ಅವಾಗೆಲ್ಲ ಕೂಡ ಭಕ್ತರು ಹೋಗಿ ಸ್ನಾನ ಮಾಡ್ಕೊಂಡು ಬರಬಹುದು. ಮುಖ್ಯವಾಗಿ ತೀರ್ಥಯಾತ್ರೆಗಳು ಎರಡು ವಿಭಾಗ ಇರುತ್ತೆ. ಕೆಲವರು ಯಾವುದೋ ಒಂದು ಸಮಯಕ್ಕೆ ಯಾವುದೋ ಒಂದು ದಿನ ಆರಿಸ್ಕೊಂಡು ಹೋಗುವಂಥವರು, ಒಂದು ದಿವಸ ಅಥವಾ 2 ದಿವಸ ಇದ್ದು ಸ್ನಾನ ಮಾಡ್ಕೊಂಡು ಬರುವಂಥವರು. ಇನ್ನು ಕೆಲವರು ಕಲ್ಪವಾಸಿಗಳು ಅಂತ ಕರೀತಾರೆ. ಅಂದರೆ 1 ತಿಂಗಳ ಕಾಲ ತ್ರಿವೇಣಿಯ ಸಂಗಮದ ಹತ್ತಿರವೇ ನಿಯಮದಿಂದ ಕೂಡಿದ್ದು ಅಲ್ಲೇ ವಾಸ ಮಾಡುವಂಥದ್ದು. ಹಾಗೆ ವಾಸ ಮಾಡೋದರಿಂದ 1 ಕಲ್ಪಾಂತದವರೆಗೂ ಮಾಡಿದಂಥ ಪುಣ್ಯ ಕೆಲಸಗಳ ಪುಣ್ಯ ಈ ಕಲ್ಪವಾಸದ 1 ತಿಂಗಳಿಂದ ಉಂಟಾಗತಕ್ಕತ್ತೆ ಅಂತ ಅನೇಕ ಪುರಾಣಗಳು ಇದನ್ನು ಹೇಳಿದೆ. 1 ಕಲ್ಪ ಅಂದರೆ 432 ಕೋಟಿ ವರ್ಷಗಳು, ಅಂದರೆ ಬ್ರಹ್ಮನ 1 ದಿನಕ್ಕೆ ಸಮಾನ. ಪದ್ಮಪುರಾಣದಲ್ಲಿ ಈ ವಿಷಯ ಬರುತ್ತೆ. ದತ್ತಾತ್ರೇಯ ಮತ್ತು ಕಾರ್ತವೀರ್ಯಾರ್ಜುನರ ಸಂವಾದದಲ್ಲಿ ಈ ವಿಷಯ ಪ್ರಸ್ತಾವನೆ ಬರುತ್ತೆ. ಆಕಲ್ಪ ಸಂಚಿತಂ ಪಾಪಂ ಜನ್ಮಭಿರ್ ನರೈನೃಪ ತದ್ಭವೇದ್ ಭಸ್ಮಸಾತ್ ಮಾಘೆ ಸ್ನಾತಾನಾಂಚ ಸಿತಾಸಿತೆ. ಅಂದರೆ ಅನೇಕ ಜನ್ಮಗಳಲ್ಲಿ 1 ಕಲ್ಪದವರೆಗೂ ಪ್ರಾಪ್ತವಾದಂಥ ಪಾಪಗಳೆಲ್ಲ ಸಹ ಮಾಘ ಮಾಸದಲ್ಲಿ ಈ ತ್ರಿವೇಣಿ ಸಂಗಮದ ಸ್ನಾನದಿಂದ ಪ್ರಾಪ್ತವಾಗತ್ತೆ ಅಂತ ನಮಗೆ ಶಾಸ್ತ್ರಗಳು ತಿಳಿಸ್ತಾ ಇದೆ. ಇಂಥ ಪವಿತ್ರವಾದ ಕುಂಭಪರ್ವದಲ್ಲಿ ದೇಶಾದ್ಯಂತ ಅನೇಕರು ಸಾಧುಗಳು, ಸಂತರು, ಗೃಹಸ್ಥರು ಎಲ್ಲರೂ ಸಹ ಒಂದೆಡೆ ಸೇರಿದಂಥ ಒಂದು ಪವಿತ್ರವಾದಂಥ ಸಂದರ್ಭ ಇದು. ಹಿಂದೆ ಅನೇಕರು ಸೇರಿದ್ರು ಅಂತ ಇತಿಹಾಸದಲ್ಲೂ ಗೊತ್ತಾಗತ್ತೆ. ಕರಪಾತ್ರ ಸ್ವಾಮಿಗಳು ಅಂತ ಅವರು ಕಲ್ಪವಾಸ ಮಾಡಿದ್ರು ಅಂತ, ಮತ್ತು ನಮ್ಮ ದೇಶದ ಪ್ರಥಮ ರಾಷ್ಟ್ರಪತಿಗಳಾಗಿದ್ದಂಥ ರಾಜೇಂದ್ರ ಪ್ರಸಾದ್ ಅವರು ಸಹ ಕಲ್ಪವಾಸ ಮಾಡಿದ್ರು ಅಂತೆಲ್ಲ ನಮಗೆ ಇತಿಹಾಸದ ಮೂಲಕವಾಗಿ ಗೊತ್ತಾಗತ್ತೆ. ಈ ಕುಂಭ ಸಂದರ್ಭದಲ್ಲಿ ಮುಖ್ಯವಾಗಿ ತ್ರಿವೇಣಿಯಲ್ಲಿ ಪೂಜೆ, ಸಂಕಲ್ಪ ಸಹಿತವಾಗಿ ಸ್ನಾನ, ತರ್ಪಣ, ದಾನ ಮತ್ತು ದೇವತಾ ದರ್ಶನ, ಈ 5 ಪ್ರಮುಖವಾದಂಥ ಘಟ್ಟಗಳು ಇದೆ. ಪ್ರಯಾಗದಲ್ಲಿ ನೋಡಬೇಕಾಗಿರುವಂಥ ಸ್ಥಳಗಳಲ್ಲಿ ಒಂದು ಶ್ಲೋಕವೇ ಇದೆ. ತ್ರಿವೇಣಿ ಮಾಧವಂ ಸೋಮಂ ಭರದ್ವಾಜಂಚ ವಾಸುಕಿಂ ಒಂದೇ ಅಕ್ಷಯವಟಂ ಶೇಷಂ ಪ್ರಯಾಗಂ ತೀರ್ಥನಾಯಕಂ ಅಂತ. ತ್ರಿವೇಣಿ ಅಂದರೆ ಗಂಗಾ, ಯಮುನಾ, ಸರಸ್ವತಿ ಗುಪ್ತಗಾಮಿನಿ. ಮಾಧವ ಅಂದರೆ ವೇಣಿ ಮಾಧವ ಅಂತ ಪ್ರಸಿದ್ಧವಾದಂಥ ಸ್ಥಳ ಇದೆ. ಅಲ್ಲಿ ಇನ್ನೂ ಇದೆ ಶಂಖ ಮಾಧವ, ಮನೋಹರ ಮಾಧವ ಅಂತೆಲ್ಲ 12 ಪ್ರಮುಖ ಮಾಧವರ ದೇವಸ್ಥಾನಗಳಿದೆ. ಸೋಮಂ ಅಂದರೆ ಆ ವೇಣಿ ಮಾಧವ ದೇವಸ್ಥಾನದ ಹತ್ತಿರನೇ ಈಶ್ವರನ ದೇವಸ್ಥಾನವಿದೆ. ಭರದ್ವಾಜಂ ಶೇಷಂ, ಭರದ್ವಾಜರ ಆಶ್ರಮ ಇದೆ. ಇದೇ ಭರದ್ವಾಜರ ಆಶ್ರಮಕ್ಕೇನೆ ಶ್ರೀರಾಮರು ಬಂದಂಥ ಸಂದರ್ಭ ಅಲ್ಲೇ ನಮಗೆ ಗೊತ್ತಾಗತ್ತೆ. ಮತ್ತು ಅಲ್ಲಿ ಶೇಷಂ ಅಂದರೆ 1000 ಹೆಡೆಯ ಸರ್ಪದ ದೇವಸ್ಥಾನವಿದೆ. ಮತ್ತು ವಾಸುಕಿಯ ದೇವಸ್ಥಾನ ಇದೆ. ಮತ್ತು ಅಕ್ಷಯವಟ ಆ ಕೋಟೆ ಹಿಂಭಾಗದ ಹತ್ರ ಅಲ್ಲೇ ನಮಗೆ ಕಾಣಿಸುತ್ತೆ. ಬೇರು ಮಾತ್ರ ಇಲ್ಲಿದೆ. ಬೇರು ಪ್ರಯಾಗದಲ್ಲಿ, ಕಾಶಿಯಲ್ಲಿ ಮಧ್ಯಭಾಗ ಮತ್ತು ಗಯೆಯಲ್ಲಿ ತುದಿ ಭಾಗ ಈ ಅಕ್ಷಯವಟಕ್ಕೆ ಇದೆ ಅಂತ ಪ್ರಸಿದ್ಧಿ ಇದೆ. ನಮ್ಮೆಲ್ಲರ ಅದೃಷ್ಟ ಇಂಥ ಅವಕಾಶ ಕುಂಭಮೇಳಕ್ಕೆ ಹೋಗುವಂಥ ಒಂದು ಸುಸಂದರ್ಭ ಬಂದಿದೆ. ಬೃಹಸ್ಪತಿ ಮತ್ತು ಆತನ ಸುತ್ತಮುತ್ತಲು ಇರುವಂಥ ಗ್ರಹಗಳು ಮತ್ತು ಸೂರ್ಯ ಇತ್ಯಾದಿ ಗ್ರಹಗಳು ತಮ್ಮ ಅತ್ಯಂತ ಪ್ರಮುಖವಾದಂಥ ಪ್ರಭಾವವನ್ನು ಈ ಸಂದರ್ಭದಲ್ಲಿ ಇರೋದರಿಂದ ಇದನ್ನು ಮಹಾಕುಂಭ ಅಂತ ಕೂಡ ಕರೆದಿದ್ದಾರೆ. ಮಹಾಕುಂಭ ಅಂತ ಕರೆಯೋದಕ್ಕೆ ಮುಖ್ಯವಾಗಿ ಅದೇ ಒಂದು ಕಾರಣ. ಗಂಗಾಯ ಮುನಯೋರ್ಮಧ್ಯೆ ತ್ರಿವೇಣ್ಯ ಶುಭ ಸಂಗಮೆ ಪ್ರಯಾಗೆ ಪುಣ್ಯತೀರ್ಥೇ ಚ ಸ್ನಾತ್ವಾ ಪಾಪಂ ವಿನಶ್ಯತಿ. ಇಂಥ ಸಂದರ್ಭದಲ್ಲಿ ಪ್ರಯಾಗದಲ್ಲಿ ಮಾಡಿದಂಥ
ಸ್ನಾನದಿಂದ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತೆ. ಮತ್ತು ಕುಂಭಕ್ಕೆ ಮತ್ತು ಆ ಪ್ರಯಾಗದಲ್ಲಿ ಮಾಡತಕ್ಕಂಥ ದಾನಕ್ಕೆ ಅತ್ಯಂತ ಫಲವನ್ನು ಸಹ ಹೇಳಿದ್ದಾರೆ. ಎಷ್ಟು ಫಲ ಅಂದರೆ ಆ ಸ್ನಾನಕ್ಕೆ ಸಹಸ್ರಂ ಕಾರ್ತಿಕೇ ಸ್ನಾನಂ, ಮಾಘೆ ಸ್ನಾನಂ ಶತಾನಿ ಚ, ವೈಶಾಖೆ ನರ್ಮದೆ ಕೋಟಿ ಸ್ನಾನಂ, ಕುಂಭಸ್ನಾನೇನ ತತ್ಫಲಂ ಅಂತ. ಅಂದರೆ ಕಾರ್ತಿಕ ಮಾಸದಲ್ಲಿ 1000 ಸತಿ ಸ್ನಾನ ಮಾಡಿದ್ದರ ಫಲ, ಮಾಘದಲ್ಲಿ 100 ಬಾರಿ ಮಾಡಿದಂಥ ಸ್ನಾನದ ಫಲ, ವೈಶಾಖದಲ್ಲಿ ನರ್ಮದಾ ತೀರದಲ್ಲಿ ವೈಶಾಖೆ ನರ್ಮದೆ ಕೋಟಿಹಿ, ವೈಶಾಖ ಮಾಸದಲ್ಲಿ ಕೋಟಿ ಸ್ನಾನ ನರ್ಮದಾ ಸ್ನಾನ ಮಾಡಿದ್ದರ ಫಲ ಯಾವ ಪುಣ್ಯ ಬರುತ್ತೋ ಅದು ಕುಂಭ ಸ್ನಾನದಿಂದ 1 ಸಾರಿ ಬರುತ್ತೆ ಅಂತ ಅದರ ಪ್ರಾಶಸ್ತ್ಯವನ್ನು ಹೇಳಿದ್ದಾರೆ. ಅದರಲ್ಲೂ ಮಾಘ ಮಾಸದಲ್ಲಿ ನದಿ ಸ್ನಾನಕ್ಕೆ ಅತ್ಯಂತ ವಿಶೇಷತೆ ಇದೆ. ಗಂಗಾ ಸ್ನಾನಕ್ಕೇ ತುಂಬ ವಿಶೇಷ ಹೇಳಿದ್ದಾರೆ. ಕಾಶಿಯಲ್ಲಿ ಈ ಸಂದರ್ಭದಲ್ಲಿ ಸ್ನಾನ ಮಾಡಿದರೆ 100 ಪಟ್ಟು ಪುಣ್ಯ, ತ್ರಿವೇಣಿಯಲ್ಲಿ ಕಾಶಿಗಿಂತಲೂ ಕೂಡ 100 ಪಟ್ಟು ಪುಣ್ಯ ಅಂತ ಹೇಳಿದ್ದಾರೆ. ಅದರಿಂದ ಸಾಧ್ಯವಾದವರೆಲ್ಲ ಸಹ ಸಾಧಕರು ಈ ಸ್ನಾನವನ್ನು ಮಾಡೋದು ತುಂಬ ಉತ್ತಮವಾದಂಥ ಪುಣ್ಯ ಕಾರ್ಯ. ಸರಿ, ಯಾರಿಗೆ ಇದಕ್ಕೆ ಹೋಗೋದಕ್ಕೆ ಆಗೋದಿಲ್ವೋ ಅವ್ರಿಗೇನಾದರೂ ಶಾಸ್ತ್ರವು ಉಪಾಯ ಹೇಳಿದೆಯಾ ಅಂದರೆ ಹೇಳಿದೆ. ತಮ್ಮ ಕುಟುಂಬದಲ್ಲಿ ಬಂಧುವರ್ಗದವರು ಯಾರಾದರೂ ಹೋಗೋರಿದ್ದರೆ ಅವರನ್ನು ನಾವು ಕೇಳ್ಕೋಬೋದು. ತಮ್ಮ ಪ್ರತಿನಿಧಿಯಾಗಿ ಅಲ್ಲಿ ಸಂಕಲ್ಪದೊಂದಿಗೆ ಸ್ನಾನ ಮಾಡಿದರೆ ಅವ್ರಿಗೂ ಕೂಡ ಪುಣ್ಯಫಲ ಇದೆ. ಯಮುದ್ದಿಶ್ಯ ನಿಮಜ್ಜೇತ ಅಷ್ಟಮಾಂಶಂ ಲಭತೆ ನರಹ ಅಂತ ಶಾಸ್ತ್ರವಾಕ್ಯ. ಅಂದರೆ 8ನೇ 1 ಭಾಗದ ಪುಣ್ಯ ಕೂಡ ಅವರಿಗೆ ಸಿಗುತ್ತೆ. ಇದು ಆಗದೇ ಇರೋರಿಗೆ ಹತ್ತಿರದಲ್ಲೇ ಇರುವಂಥ ನದಿಯಲ್ಲಿ ಸ್ನಾನ ಮಾಡ್ಬೋದು. ಮಾಘ ಸ್ನಾನ ತುಂಬ ವಿಶೇಷ. ಅಲ್ಲಿ ಸ್ನಾನ ಮಾಡಿ ಪ್ರಯಾಗವನ್ನು ಸ್ಮರಿಸಿ ಸ್ತೋತ್ರಾದಿಗಳನ್ನು ಮಾಡಿದರೆ ಅವ್ರಿಗೂ ಕೂಡ ಆ ಪುಣ್ಯದ ಕೆಲವು ಭಾಗವಾದರೂ ಕೂಡ ಸಿಗೋದರಲ್ಲಿ ಸಂಶಯವೇ ಇಲ್ಲ. ಮತ್ತು ಯಾರಿಗೆ ಅದೂ ಆಗದೇ ಇಲ್ವೋ ಅವರು ಮನೆಯಲ್ಲೇ ಕೂತ್ಕೊಂಡು ಪ್ರಯಾಗವನ್ನು ಸ್ಮರಣೆ ಮಾಡಿದರೆ ಕಿಂಚಿತ್ತಾದರೂ ಪುಣ್ಯ ಸಂದರ್ಭ ಸಿಕ್ಕೇ ಸಿಗುತ್ತೆ ಅನ್ನೋದು ಶಾಸ್ತ್ರಗಳ ಅಭಿಪ್ರಾಯ. ಇಂಥ ಕುಂಭಮೇಳಕ್ಕೆ ಹೊರಟಿರುವಂಥವ್ರಿಗೆಲ್ರಿಗೂ ಸಹ ಆ ಭಗವಂತನ ಅನುಗ್ರಹ ಉಂಟಾಗತ್ತೆ. ಇಲ್ಲಿ ಮಾಡಿದಂಥ ದಾನ ಇತ್ಯಾದಿಗಳು ಅತ್ಯಂತ ಪುಣ್ಯದಾಯಕ. ಇದರ ಬಗ್ಗೆ ಸ್ನಾನದ ವಿಧಿವಿಧಾನ ಮತ್ತು ದಾನದ ವಿಷಯವನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೆಳಗಡೆ ಪಡೀಬೋದು ಅಂತ ಹೇಳಿ ನಾನು ಎಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ.